ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಮ್ಮ ತಂಗಿ ಹಾಗೆ ನಮ್ಮ ತಾಯಿ ಚಿಕ್ಕ ಔಟಿಂಗ್ ಹೋಗಿರೋ ಕ್ಲಿಪ್ಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನಾವು ಎಲ್ಲಿಗೆ ಹೋಗಿದ್ವಿ ಅಂದರೆ ಗದಗಲ್ಲಿರುವಂತಹ ಬಸವೇಶ್ವರ ಮೂರ್ತಿ ನೋಡೋಕ್ಕೆ ಹೋಗಿದ್ವಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಆ ಮೂರ್ತಿಯ ಕಂಪ್ಲೀಟ್ ವ್ಯೂ ಹಾಗೆ ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಈ ವಿಡಿಯೋದಲ್ಲಿ ಕಂಟಿನ್ಯೂಯೇಷನ್ ಪಾರ್ಟು ನಾವು ಕೆಲವೊಂದಿಷ್ಟು ಶಾಪಿಂಗ್ನ ಮಾಡಿದ್ವಿ, ಹಾಗೆ ನನ್ನ ಡೈಲಿ ರುಟೀನ್ನ ಕಂಟಿನ್ಯೂ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ಅದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಬಸವೇಶ್ವರ ಮೂರ್ತಿ ಮುಂದೆ ಕಂಪ್ಲೀಟಾಗಿ ಗ್ರೀನರಿ ಎಲ್ಲ ಇದೆ. ಬಸವೇಶ್ವರ ಮೂರ್ತಿ ಅಂತೂ ಮುಗಿಲು ಮುಟ್ಟು ಆಗಿದೆ. ಅಲ್ಲಿಂದ ಕೆಲವೊಂದಿಷ್ಟು ಚಿತ್ರಣಗಳಲ್ಲಿ ತೋರಿಸಿದ್ದೀನಿ. ಕಂಪ್ಲೀಟಾಗಿ ನಾನು ಇನ್ನೊಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಕಟಂಜರಿ ಮಾಡಿದ್ದಾರೆ ಕಬ್ಬಿಣದ್ದು. ನನ್ನ ಮಗಳು ಅದರಲ್ಲಿ ನಾನು ಕತ್ತು ಸಿಗಾಕೊಂಡು ಬಿಡ್ತು ಅಂದ್ಕೊಂಡೆ. ಅವಳಿಲ್ಲ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಪಾಸ್ ಆಗ್ತಾ ಇದ್ದಾಳೆ. ತುಂಬ ಎಂಜಾಯ್ ಮಾಡಿದ್ಲು. ಅವಳು ತುಂಬ ದಿನ ಆದಮೇಲೆ ಹೊರಗೆ ಕರ್ಕೊಂಡು ಹೋಗಿದ್ದು, ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ಬಸವಣ್ಣವ್ರ ಬಗ್ಗೆ ಹೇಳೋಕ್ಕೆ ಪದಗಳೇ ಸಾಲಲ್ಲ, ಅಷ್ಟೊಂದಿದೆ ಹೇಳಬೇಕಂದ್ರೆ. ನಾನು ಅದೆಲ್ಲನೂ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅಜ್ಜಿ ಮೊಮ್ಮಗಳು ಆಟ, ಅದು ಗಾರ್ಡನಲ್ಲಿ ಕೂರಿಸಿದ್ವಿ. ಏನು ಟಿಕೆಟ್ ಎಲ್ಲ ತೊಗೊಂಡು ಆಟ ಆಡ್ತಿದ್ಲು. ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ಕೈ ಹಿಡ್ಕೊಂಡು ಓಡಾಡು ಅಂದರೆ ಹಿಡ್ಕೊಳ್ತಾ ಇಲ್ಲ ನೋಡಿ. ಮೆಟ್ಲು ನಾವಾಗಲೇ ಹತ್ತಿಸ್ಬೇಕಂತ ಹತ್ತಿಸ್ತಾ ಇದ್ದರೆ ಬರ್ತಿಲ್ಲ, ತಾನೊಬ್ಬಳೇ ಹತ್ತಾಳಂತೆ. ಈಗ ನೆಕ್ಸ್ಟ್ ನೋಡ್ಬೋದು ನೀವು. ಇವಳು ಏಜ್ ಬಂದುಬಿಟ್ಟು ಜಸ್ಟು 1 ವರ್ಷ 2 ತಿಂಗಳು. ಇಷ್ಟೊಂದು ಕ್ಯೂಟ್ ಇದ್ದಾಳಂದರೆ ಹೇಳೋಕ್ಕೆ ಆಗಲ್ಲ. ನಾವು ಮೊಬೈಲ್ ಯೂಸ್ ಮಾಡೋದು ಅವಳಿಗೆ ಇಷ್ಟ ಇಲ್ಲ. ಯೂಸ್ ಮಾಡಿದೆಲ್ಲ ಕಿತ್ಕಿತ್ತಿ ಎಸಿತಿರ್ತಾಳೆ. ಇದು ನೋಡ್ತಿರ್ಬೋದು ನೀವು, ಭೀಷ್ಮಕೆರೆ. ಇಲ್ಲಿ ಭೀಷ್ಮ ಅವರು ಬಂದು ತಪಸ್ ಮಾಡಿದರು ಅಂತ ಇದಕ್ಕೆ ಭೀಷ್ಮಕೆರೆ ಅಂತ ಹೆಸರು ಬಂದಿದೆ ಅಂತೆ. ಇದಾದ ನಂತರ ನಾವು ವಿಶಾಲ್ ಮಾರ್ಟ್ಗೆ ಹೋದ್ವಿ. ಕೆಲವೊಂದಿಷ್ಟು ಶಾಪಿಂಗ್ ಮಾಡೋದಿತ್ತು ಅವಳು, ಟೀ ಶರ್ಟ್ಸು ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟ್ ಆಯಿತು ನಾವು ಹೊರಗಡೆ ಬರೋದೆಲ್ಲ. ತುಂಬ ಕಡಿಮೆ ಬೆಲೆ ಇತ್ತು. ನಾನು ಕೆಲವೊಂದಿಷ್ಟು ಮನೆಗೆ ಬೇಕಾದಂಥ ಮ್ಯಾಟು ಅದೆಲ್ಲ ತೊಗೊಂಡೆ. ಈ ವಿಡಿಯೋನ ನಾನು ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಮನೆಗೆ ಬರೋ ಅಷ್ಟರಲ್ಲಿ 7 o'clock ಆಯಿತು. ಅದಕ್ಕೆ ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ, ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ. ನೀವು ನೋಡ್ತಿರ್ಬೋದು ನಾನು ಏನೇನು ಗದಗಲ್ಲಿ ಪರ್ಚೇಸ್ ಮಾಡ್ಕೊಂಬಂದೆ. ಇದು ಹೇರ್ ಎಕ್ಸೆಸರಿದು, ಏನಾದರೂ ಇವೆಂಟಿಗೆ ಅಥವಾ ಹೇರ್ ಸ್ಟೈಲ್ಗೆ ಯೂಸ್ ಆಗುತ್ತೆ ಅಂತ ತೊಗೊಂಡೆ ಒಂದು. ಹೆಣ್ಮಕ್ಳ ಹತ್ರ ಎಷ್ಟೊಂದು ಐಟಮ್ಸ್ ಇದ್ದರೂ ಸಾಲಲ್ಲ. ಹಾಗೆ ಡೈಲಿ ವೇರ್ಗೆ ಅಂತ 2 ಪೀಸ್ ಸೆಟ್ ಡ್ರೆಸ್ಸನ್ನು ತೊಗೊಂಡೆ. 2 ಡ್ರೆಸ್ಸಿಗೆ ಜಸ್ಟ್ 500 ಅಂತೆ. ಅದಕ್ಕೆ 2 ಡ್ರೆಸ್ ತೊಗೊಂಡೆ. ಇದು ಡೈಲಿ ವೇರ್ಗೆ ಯೂಸ್ ಆಗುತ್ತೆ ಅಂತ, ಕಾಟನ್ ಇದು, ಚೆನ್ನಾಗಿದೆ. ನಾನು ಮಾಡ್ತಿರೋ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಇನ್ನೂ ಯಾವ ಥರ ವೀಡಿಯೋಗಳನ್ನ ಮಾಡಬೇಕು ಅಂತ. ನನಗೂ ಒಂದು ವ್ಯೂ ಸಿಗುತ್ತೆ, ಅಥವಾ ನಿಮ್ಮ ಒಪಿನಿಯನ್ನು ಗೊತ್ತಾಗುತ್ತೆ ಯಾವ ರೀತಿ ವಿಡಿಯೋ ಮಾಡ್ತಿದ್ದೀನಿ ಅಂತ. ಇದು ನೋಡ್ತಿರ್ಬೋದು, ಇದು ಸೆಕೆಂಡ್ ಸೆಟ್ಟು. ಆ್ಯಕ್ಚುಲಿ ಈ ಕಲರ್ ನಂಗೆ ಲೈಕ್ ಆಗಲಿಲ್ಲ, ಬಟ್ ನಮ್ಮ ತಂಗಿ ಲೈಕ್ ಮಾಡಿ ತೊಗೊಂಡು ಅದಕ್ಕೆ ಇರಲಿ ಬಿಡು ಅಂತ ತೊಗೊಂಡೆ. ಹಾಗೆ ನಾನು ವಿಶಾಲ್ ಮಾರ್ಟ್ನಲ್ಲಿ ಹೇಳಿದ್ನಲ್ಲ, ಚಿಕ್ಕ ಚಿಕ್ಕದು ಮ್ಯಾಟು ಚೆನ್ನಾಗಿತ್ತು, ಅದಕ್ಕೆ ತೊಗೊಂಡೆ 2. ಮನೆಯಲ್ಲಿ ಎಷ್ಟೇ ಐಟಮ್ಗಳಿದ್ದರೂ ಹೆಣ್ಮಕ್ಳಿಗೆ ಇನ್ನೂ ಬೇಕೇ ಅನಿಸುತ್ತೆ. ಅದು ಎಕ್ಸ್ಪೆಷಲಿ ಮನೆ ಯೂಸ್ ಆಗುವಂಥ ಐಟಮ್ಗಳು ಯಾವುದು ಬೇಡ ಅಂತ ಅನಿಸೋದೇ ಇಲ್ಲ. ಇರಲಿ ಅಂತ ತೊಗೊಂಡೆ, ಚೆನ್ನಾಗಿತ್ತು. ಜಸ್ಟ್ ಇದಕ್ಕೆ 20 rupees ಈಚು, ಅದಕ್ಕೆ ತೊಗೊಂಡೆ. ಇದು ನೋಡ್ತಿರ್ಬೋದು ನೀವು, ಅದು ದೇವ್ರ ರೂಮಿಗೆ ಯೂಸ್ ಆಗುತ್ತೆ ಅಂತ ತೊಗೊಂಡೆ. ಪೂಜಾ ರೂಮ್ಗೆ ಚಿಕ್ಕದಾಗಿ ಕಳಶ ಇಡೋಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. ವಿಶಾಲ್ ಮಾರ್ಟಲ್ಲಿ ನಾನು ಕೂಡ ಒಂದು ಚಿಕ್ಕ ಟಾಪ್ ತೊಗೊಂಡೆ. ಇದು ಡೈಲಿ ವೇರ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಇದಕ್ಕೆ ಐ ಥಿಂಕ್ 350 ಏನೋ ಕೊಟ್ಟೆ. ಸ್ಲೀವ್ಲೆಸ್ಸು, ಬಟ್ ಸ್ಲೀವ್ಸು ಒಳಗಡೆ ಇದೆ, ಚೆನ್ನಾಗಿತ್ತು. ಈ ಕಲರ್ ನನ್ನ ಹತ್ರ ಇರಲಿಲ್ಲ ಆ್ಯಂಡ್ ಬಟ್ಟೆ ತುಂಬ ಸಾಫ್ಟಾಗಿತ್ತು. ನೀವು ಫೋಲ್ಡ್ ಮಾಡಿದರೆ ಜಸ್ಟ್ ಒಂದು ಬ್ಲೌಸ್ ಪೀಸ್ ಮಡ್ಚಾಗುತ್ತೆ. ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ತಂಗಿ ಅಮ್ಮಗೆ ಮತ್ತು ನನಗೆ ಅಂತ 2 ಸೀರೆನ ಕೊಡಿಸಿದ್ಲು. ನೀವು ನೋಡ್ತಿರ್ಬೋದು, ಇದು ಡಾರ್ಕ್ ಗ್ರೀನು ವಿತ್ ರೆಡ್ ಪಲ್ಲು ಬಂದಿದೆ. ಬ್ಲೌಸ್ ಕೂಡ ಕಾಂಟ್ರಾಸ್ಟಾಗಿ ರೆಡ್ ಕಲರೇ ಬಂದಿದೆ. ಈ ಕಲರ್ನ ಅಮ್ಮಗತ್ತೆ ಸೆಲೆಕ್ಟ್ ಮಾಡಿದ್ವಿ, ಬಟ್ ಅಮ್ಮಗೆ ಇದು ಕಲರ್ ಡಾರ್ಕ್ ಆಗುತ್ತೆ ಬೇಡ ಅಂದರು. ಹೋಗಲಿ ಬಿಡು, ನನ್ನ ಹತ್ರ ಈ ಕಲರ್ ಇಲ್ಲ ಅಂತ ಇದನ್ನು ನಾನು ಇಟ್ಕೊಂಡೆ. ಇನ್ನೊಂದು ಅಮ್ಮಗೆ ತೊಗೊಂಡಿದ್ದೀವಿ, ಲೈಟ್ ಪಿಂಕ್ ಕಲರು. ಅವ್ರದ್ದು ಫಸ್ಟ್ ಪೇಮೆಂಟ್ ಆಗಿರೋದ್ರಿಂದ ಅಮ್ಮಂಗೆ ಏನಾದರೂ ಕೊಡಿಸ್ಬೇಕು ಅಂತ ಸೀರೆನ ತಗೊಂಡು. ಆ್ಯಕ್ಚುಲಿ ಈ ಡಾರ್ಕ್ ಗ್ರೀನಿಂದ ನನಗೆ ಇದು ಲೈಟ್ ಪಿಂಕ್ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಅಷ್ಟೊಂದು ಡಾರ್ಕ್ ಆಗೂ ಇಲ್ಲ, ಹೆವಿ ಆಗೂ ಇಲ್ಲ, ತುಂಬ ಲೈಟಾಗಿ ಚೆನ್ನಾಗಿತ್ತು ಈ ಕಲರು. ಪಿಕಾಕ್ ಬಾರ್ಡರ್ ಎಲ್ಲ ಬಂದಿತ್ತು ಇದಕ್ಕೆ, ಪಿಕಾಕ್ ಕಲರು. ನೀವು ನೋಡ್ತಿರ್ಬೋದು ಯಾವ ರೀತಿ ಇದೆ ಸೀರೆ ಅಂತ. ತುಂಬ ಸಿಂಪಲ್ ಆಗಿದೆ, ಗ್ರ್ಯಾಂಡ್ ಲುಕ್ ಇದೆ, ಚೆನ್ನಾಗಿದೆ.
ನಾನು ಈ ಸೀರೆ ತೊಗೋಬೇಕಂತ ಮ್ಯಾಚಿಂಗ್ ಬ್ಯಾಂಗಲ್ಸು ಅದೆಲ್ಲ ತೊಗೊಂಡ್ಬಿಟ್ಟಿದ್ದೆ. ಬಟ್ ಅಮ್ಮ ನನಗೆ ಗ್ರೀನ್ ಕಲರ್ ತುಂಬ ಡಾರ್ಕ್ ಆಗುತ್ತೆ, ನಂಗೆ ಆ ಕಲರ್ ಬೇಡ, ಪಿಂಕೇ ಇರಲಿ ಅಂದರು. ಓಕೆ, ಇಬ್ಬರು ಎಕ್ಸ್ಚೇಂಜ್ ಮಾಡಿ ಉಟ್ಕೊಳಕ್ಕೆ ಬರುತ್ತೆ ಅಂದ್ಕೊಂಡ್ಬಿಟ್ಟು ಇದು ಅಮ್ಮಗೆ ಕೊಡ್ತಾಯಿದ್ದೀನಿ. ಇದು ನಾನೇ ತೊಗೊಂಬಂದಿದ್ದೀನಿ. ಇಲ್ಲಿ ಪಿಕೋ ಮತ್ತು ಫಾಲ್ ಮಾಡಿ ಕುಚ್ಚೆಲ್ಲ ಹಾಕಿ ರೆಡಿ ಮಾಡಿ ಅಮ್ಮಗೆ ಕೊಟ್ಟರಾಯಿತು ಅಂತ. ಬ್ಲೌಸ್ ಕೂಡ ಇಲ್ಲಿ ಸ್ಟಿಚ್ ಮಾಡ್ತೀನಿ. ಇದು ನೋಡ್ತಿರ್ಬೋದು. ಇದು ಬಾಟಲ್ ನಾನು ಆ್ಯಕ್ಚುಲಿ ತೊಗೊಂಡಿರಲಿಲ್ಲ. ನನ್ನ ಮಗಳಲ್ಲಿ ಎಳೆದು ಪದೇ ಪದೇ ತೊಗೊಳಕತ್ಲು. ಅದಕ್ಕೆ ನಮ್ಮ ತಂಗಿ ಇರಲಿ ಬಿಡೋದೊಂದು ಅವಳ ಜೊತೆ ಇರಲಿ ಅಂತ ಅದೊಂದು ಬಾಟಲ್ ಕೂಡ ತೊಗೊಂಡ್ವಿ. ನೀವು ನೋಡ್ತಿರ್ಬೋದು ಸೀರೆ ಕಂಪ್ಲೀಟ್ ವ್ಯೂ. ಅದಕ್ಕೆ ಡಾರ್ಕ್ ಗ್ರೀನ್ ಸಾರಿಗೆ ಅದು ಬ್ಲ್ಯಾಕ್ ಕಲರ್ ನೆಕ್ಲೆಸ್ ಸೂಟ್ ಆಗುತ್ತೆ ಅಂತ ಎತ್ತಿಟ್ಕೊಂಡಿದ್ದೆ. ಇದಿಷ್ಟೆಲ್ಲ ನಾವು ಗದಗಿಂದ ತೊಗೊಂಬಂದ್ವಿ. ಹಾಗೆ ವೆಜಿಟೇಬಲ್ಸ್ನು ಕೂಡ ತರ್ತೀನಿ ಅಂದೆ, ಬಟ್ ಅವರು ಬೇಡ, ಬಸ್ ತುಂಬ ರಶ್ ಇರುತ್ತೆ, ಮಗಳನ್ನ ಕರ್ಕೊಂಡು ತೊಗೊಂಬರೋದು ಸ್ವಲ್ಪ ಕಷ್ಟ ಆಗತ್ತೆ ಅಂದರು. ಅದಕ್ಕೋಸ್ಕರ ಮನೆ ಹತ್ರನೇ ಗಾಡಿ ಬಂದಿತ್ತು. ಎಲ್ಲ ತರಕಾರಿನ ಅವರೇ ಒಂದು ಬುಟ್ಟಿಲಿ ತೊಗೊಂಬಂದಿಟ್ಟಿದ್ರು. ಇದು ಒಂದು 15 ಡೇಸ್ಗೆ ಆಗೋಷ್ಟು ಒಮ್ಮೆಲೆ ತೊಗೊಂಬಂದ್ಬಿಟ್ಟಿದ್ದಾರೆ. ನಾನಿದ್ರೆ ಸ್ವಲ್ಪ ಕಡಿಮೆ ತೊಗೋತಾ ಇದ್ದೆ, ಬಟ್ ಅವ್ರು ಆಲ್ರೆಡಿ ತಂದಿಟ್ಟಿದ್ರು. ಅದನ್ನೆಲ್ಲ ಸಪ್ರೇಟ್ ಒಂದೊಂದು ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು. ಫ್ರಿಜ್ ಇರೋದ್ರಿಂದ ಇಷ್ಟೊಂದು ಎಲ್ಲ ತರಕಾರಿನ ಅವ್ರು ತೊಗೊಳ್ಳೋದು. ಮೊದಲೆಲ್ಲ ಫ್ರಿಜ್ ಇರಲಿಲ್ಲ, ಆವಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೋತಾ ಇದ್ರು. ಒಂದು 2-3 ದಿನಕ್ಕೆ ಎಷ್ಟು ಬೇಕೋ ಅಷ್ಟು. ಫ್ರಿಜ್ಜಲ್ಲಿ ಮೆಣಸಿನ್ಕಾಯಿನ ಸ್ಟೋರ್ ಮಾಡೋದಿದ್ರೆ ಅದರದ್ದು ತೊಟ್ಟೇನಿದೆ ಅದನ್ನು ಬಿಡಿಸ್ಬಿಟ್ಟಿಡಿ. ಅಂದರೆ ಮೆಣಸಿನ್ಕಾಯಿ ಬೇಗ ಹಾಳಾಗಲ್ಲ, ಚೆನ್ನಾಗಿರತ್ತೆ ತುಂಬ ದಿನ ಅಂತ ಅಷ್ಟೇ. ವೆಜಿಟೇಬಲ್ನೆಲ್ಲ ಫ್ರಿಜ್ಗೆ ಸ್ಟೋರ್ ಮಾಡಾಯಿತು. ನೈಟು ಡಿನ್ನರ್ಗೆ ಅಂದ್ಬಿಟ್ಟು ನಾನು ಬೀನ್ಸ್ ತೊಗೊಂಡಿದ್ರಲ್ಲ, ಬೀನ್ಸು ಪಲ್ಯ ಹಾಗೆ ಚಪಾತಿ ಮತ್ತು ವೆಜಿಟೇಬಲ್ ಪಲಾವ್ ಮಾಡ್ಬೇಕು ಅಂದ್ಕೊಂಡೆ. ಇಲ್ಲಿ ಬೀನ್ಸ್ನ ಹುರಿತಾ ಇದ್ದೀನಿ ನಾನು. ನೀವು ಯಾವ ಥರ ಮಾಡ್ತೀರಾ ಪಲ್ಯ ಅಂತ ಕಮೆಂಟ್ ಮಾಡಿ. ನಾವು ಯಾವಾಗಲೂ ಇದನ್ನು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಪಲ್ಯನ ಆಮೇಲೆ ಮಾಡ್ಕೊಳ್ಳೋದು. ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕು ಅಷ್ಟೇ, ತುಂಬ ಹೊತ್ತು ಹಾಗೇನು ಹುರಿಯೋದಿಲ್ಲ ನಾವು. ಪಲ್ಯ ಎಲ್ಲ ಮಾಡಿಟ್ಟಾದಮೇಲೆ ವೆಜಿಟೇಬಲ್ ಪಲಾವ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಈ ರೆಸಿಪಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಇರಲಿ ಅಂತ ಜಸ್ಟ್ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ. ಯಾವುದ್ಯಾವುದೆಲ್ಲ ಪಾಯಿಂಟ್ ನಿಮ್ಗೆ ಇಷ್ಟ ಆಗಿಲ್ಲ ಅಥವಾ ಕೆಲವೊಂದು ಕಡೆ ನಾನು ಮಾತಾಡಿರೋದು ಇಷ್ಟ ಆಗಿರೋದಿಲ್ಲ ಅದೆಲ್ಲನೂ ಕಮೆಂಟ್ ಮಾಡಿ, ನಾನು ಎಕ್ಸೆಪ್ಟ್ ಮಾಡ್ತೀನಿ. ಫಸ್ಟ್ ಒಂದು ಮೀಡಿಯಮ್ ಸೈಜು ಬಟಾಟಿನ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 5-6 ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಮೀಡಿಯಮ್ ಸೈಜ್ ಈರುಳ್ಳಿ. ನಾನು ಬಟಾಟಿನ ನೆನೆಸಿ ಇಟ್ಟಿರಲಿಲ್ಲ, ಅದಕ್ಕೋಸ್ಕರ ಈಗ ಕಡ್ಲೆ ಸೀಸನ್ ಆಗಿರೋದ್ರಿಂದ ಕಡಲೆ ಬೀಜನ ಸುಲಿದಿಟ್ಕೊಂಡಿದ್ದೆ. ಬೆಂಗಳೂರು ಕಡೆ ಎಲ್ಲ ಕಡಲೆ ಬೀಜ ಅಂದರೆ ಶೇಂಗಾಕ್ಕೆಲ್ಲ ಅಂತಾರೆ, ಇದು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡಲೆ ಅಂತಾರೆ. ಹಾಗೆ ಒಂದು 4-5 ಹಸಿಮೆಣಸಿನ್ಕಾಯಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಗೋಬಿ ಅಂದರೆ ಫ್ಲವರ್ ಅಂತ ಏನು ಕರಿತೀವಿ ಅದು. ಇದನ್ನು ಸ್ವಲ್ಪ ಉಪ್ಪು ನೀರಲ್ಲಿ ತೊಳೆದಿಟ್ಕೋಬೇಕು, ಹಾಗೆ ಹಾಕೋಬಾರ್ದು, ಅದರಲ್ಲಿ ವೈಟ್ ಹುಳುಗಳಿರುತ್ತೆ, ಅದಕ್ಕೋಸ್ಕರ ಇಷ್ಟೆಲ್ಲ ವೆಜಿಟೇಬಲ್ಸ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ಕೊನೆಯದಲ್ಲಿ ಒಂದು ಅರ್ಧ ಟೊಮೆಟೊನ ಹಾಕೋತಾ ಇದ್ದೀನಿ. ನೀವು ಟೊಮೆಟೊ ನಿಮ್ಮ ಇಷ್ಟ, ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ನಿಮಗೆ ಲಿಂಬೆ ಹಣ್ಣನ್ನು ಹಾಕೋಬೋದು, ಲಿಂಬೆಹಣ್ಣಿನ ರಸನ. ನಾನು ಟೊಮೆಟೊ ಹಣ್ಣು ತೊಗೊಂಡಿದ್ರಲ್ವ, ಅದಕ್ಕೆ ಒಂದು ಅರ್ಧ ಟೊಮೆಟೊನ ಹಾಕೋತಾ ಇದ್ದೀನಿ. ನಾನು ಜಸ್ಟ್ ಇದು 3 ಜನಕ್ಕೆ ಆಗೋಷ್ಟು ಪಲಾವ್ನ ಮಾಡ್ತಿದ್ದೀನಿ. ನಾನು ಆಲ್ರೆಡಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಕೊನೆಯದಾಗಿ ನಾವು ಅರಿಶಿನ ನೀವು ಹಾಕೋಬೋದು. ಕೆಲವರಿಗೆ ವೈಟ್ ವೆಜಿಟೇಬಲ್ ಪಲಾವ್ ಇಷ್ಟ ಆಗುತ್ತೆ, ಮೊದಲು ನನಗೆ ಅದೇ ಥರ ಇಷ್ಟ ಆಗ್ತಿತ್ತು, ಬಟ್ ಮನೆಯಲ್ಲಿ ಅರಿಶಿನ ಹಾಕಲ್ವಾ ಅಂತ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಅರಿಶಿನ ಹಾಕಿಬಿಟ್ಟು ನಾನು ಅಡುಗೆ ಮಾಡೋದು. ನಾನು ತೋರಿಸಿದ್ನಲ್ಲ ಆ ಕಪ್ಪಿಂದ 2 ಕಪ್ಪಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ ನೀರು ಕೂಡ ಹಾಕಿಟ್ಕೊಂಡಿದ್ದೀನಿ ಅಳತೆ ಮಾಡಿ. 2 ಕಪ್ಪು ಅಕ್ಕಿಗೆ 4 ಕಪ್ ನೀರು ಸೇರಿಸ್ಕೊಂಡಿದ್ದೀನಿ. ಜಸ್ಟ್ ಜೀರಾ ರೈಸ್ ತೊಗೊಂಡಿದ್ದೀವಿ. ನಿಮಗೆ ಯಾವ ಅಕ್ಕಿ ಅವೈಲೇಬಲ್ ಇರುತ್ತೆ ಅದೇ ತೊಗೊಳ್ಳಿ. ಇವನ್ ರೇಷನ್ ಅಕ್ಕಿ ಕೂಡ ಇಂದ ನೀವು ಇದನ್ನು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಕೊನೆಯದಾಗಿ ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೆಲ್ಲ ಕೆಲವ್ರಿಗೆ ಇಷ್ಟ ಆಗಲ್ಲ. ನನ್ನ ಮಕ್ಕಳು ಕೂಡ ಪಲಾವ್ ತಿನ್ನೋದ್ರಿಂದ
ಖಾರ ಆಗಬಾರ್ದು ಅಂದ್ಬಿಟ್ಟು ಜಸ್ಟ್ ನಾನು ಒಂದು ಅರ್ಧ ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಕೊನೆಯದಾಗಿ ಗರಂ ಮಸಾಲ. ಇದಿಷ್ಟು ಕುಕ್ಕರ್ ಬಿಸಿಲಾಗೋವರೆಗೂ ನಾನು ಕೆಲವೊಂದಿಷ್ಟು ಪಾತ್ರೆಗಳಿತ್ತು ಅದೆಲ್ಲ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಎಷ್ಟೊಂದು ಕೆಲಸ ಮಾಡಿದರೂ ಕೆಲಸ ಮುಗಿಯೋದೇ ಇಲ್ಲ. ಒಂದು ನಂತರ ಇನ್ನೊಂದು ನೆಕ್ಸ್ಟ್ ರೆಡಿಯಾಗೇ ಇರುತ್ತೆ. ನಾನು ಇಷ್ಟೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಕ್ಕಳು ಬಂದುಬಿಟ್ರು. ಒಬ್ಬನು ಸ್ಕೂಲ್ಗೆ ಹೋಗಿದ್ದ, ಅವಳು ಮಲಗಿದ್ಲು, ಅವಳು ಕೂಡ ಇದ್ಲು. ಇಬ್ಬರನ್ನು ಕರ್ಕೊಂಡು ಕೆಲಸ ಮಾಡಬೇಕು. ಕೆಲವೊಂದು ಟೈಮಲ್ಲಿ ಕಷ್ಟ ಆಗುತ್ತೆ. ನೀವು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು ಅವಳು ಯಾವ ರೀತಿ ಓಡಾಡ್ತಾಳಂತ. ದೊಡ್ಡ ಮನೆ ಇದ್ದರೂ ಕೂಡ ಅವಳನ್ನ ಹಿಡಿಯೋಕ್ಕಾಗಲ್ಲ. ಯಾವಾಗಲೂ ಡೋರ್ ಲಾಕ್ ಮಾಡಿಕೊಂಡೇ ಇರಬೇಕು. ನಮ್ಮ ಹಳ್ಳಿಲೆಲ್ಲ ಡೋರ್ ಲಾಕ್ ಮಾಡೋದು ತುಂಬ ಕಡಿಮೆ. ನಮಗೆ ಜನ ಬೈತಿರ್ತಾರೆ, ಏನು ಮನೇಲಿ ಇರೋದೇ ಇಲ್ವಾ ನೀವು, ಯಾವಾಗಲೂ ಡೋರ್ ಲಾಕ್ ಆಗಿರುತ್ತೆ ನಿಮ್ಮದು ಅಂದ್ಬಿಟ್ಟು. ಇವಳಿಗೋಸ್ಕರ ನಾವು ಡೋರ್ನ ಲಾಕ್ ಮಾಡೋದು. ಇಲ್ಲಿ ನೋಡ್ತಿರ್ಬೋದು ಬಿಸಿಲಾಗಿದೆ ರೈಸು ಯಾವ ರೀತಿ ಬಂದಿದೆ ಅಂತ. ಇಷ್ಟೆಲ್ಲ ವೆಜಿಟೇಬಲ್ಸ್ ಯಾಕೆ ಹಾಕಿದೆ ಅಂದರೆ ನನ್ನ ಮಗ ವೆಜಿಟೇಬಲ್ಸ್ ತಿನ್ನೋದು ತುಂಬ ಕಡಿಮೆ. ಕ್ಯಾರೆಟು ಅದೆಲ್ಲ ತಿನ್ನು ಅಂದರೂ ಕೂಡ ತಿನ್ನಲ್ಲ. ಅದಕ್ಕೋಸ್ಕರ ಇದೆಲ್ಲ ಹಾಕಿಬಿಟ್ರೆ ಅದರಲ್ಲಿ ಪಲಾವ್ ಜೊತೆ ತಿಂತಾನೆ ಅಂದ್ಬಿಟ್ಟು ಅಷ್ಟೇ. ಮಕ್ಕಳು ಯಾವಾಗಾದರೂ ತರಕಾರಿ ತಿನ್ನಲ್ಲ ಅಥವಾ ಅದನ್ನು ಎತ್ತಿ ಆರಿಸಿ ಇಡ್ತಾರೆ, ಪಲ್ಯ ಎಲ್ಲ ತಿನ್ನಲ್ಲ ಅಂದಾಗ ಈ ರೀತಿ ನೀವು ಪಲಾವ್ ಮಾಡಿಕೊಟ್ರೆ ಈಸಿಯಾಗಿ ತಿಂತಾರೆ. ಅದ್ರ ಮೇಲೆ ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ತುಪ್ಪ ನಾನು ಕರಗಿಸಿರಲಿಲ್ಲ, ಹಾಗೆ ಹಾಕೋತಿದ್ದೀನಿ ಬಿಸಿಗೆ ಅದು ಕರಗತ್ತೆ ಅಂದ್ಬಿಟ್ಟು. ಇದು ಮನೇಲೇ ಮಾಡಿರುವಂಥ ತುಪ್ಪ. ನಾನು ತುಂಬ ವಿಡಿಯೋದಲ್ಲಿ ಹಾಕಿದ್ದೀನಿ ಮನೇಲಿ ಬೆಣ್ಣೆ ಮಾಡ್ತೀನಿ ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.